ಟೆಂಪ್ಲದ ಆರತಿ ಮಾಡಿದ್ವಿ. ನಮ್ಮ ದೇವಸ್ಥಾನ ನೋಡಿ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ನನ್ನ ಮಗಳು ಸ್ವಲ್ಪನೂ ಭಯನೇ ಪಡಲಿಲ್ಲ. ನಮ್ಮನೆಯವರು ಹೊತ್ಕೊಂಡಿದ್ರು. ಅನ್ನದಾನ ಕೂಡ ಇತ್ತು. ನೋಡ್ಬೋದು, ನೋಡ್ಲಿಕ್ಕೆ ಖುಷಿ ಆಗುತ್ತೆ. ಫೈನಲಿ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HRK ಲೈಫ್ ಸ್ಟೈಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಆ್ಯಂಡ್ ಟೆಂಪ್ಟದ ಆರತಿ ಕೂಡ ಮಾಡ್ಕೊಂಡಿದ್ದೀನಿ. ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ನಮ್ಮೂರಲ್ಲಿ ಹೂವೆಬ್ಬ ನಡೀತಾ ಇದೆ. ರಾಮನವಮಿ 3 ವರ್ಷಕ್ಕೊಂದ್ಸಲ ತುಂಬ ಗ್ರ್ಯಾಂಡಾಗಿ ಮಾಡ್ತವೆ. ಸೊ ಇವತ್ತು ನಾನು ಕೂಡ ನನ್ನ ಫ್ಯಾಮಿಲಿ ಜೊತೆ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಪಟಾಕಿ ಹೊಡಿತಿದ್ದಾವೆ. ನಮ್ಮನೆಯವ್ರು ನೋಡ್ತಾ ಇರ್ಬೋದು, ಪಟಾಕಿ ಎಲ್ಲ ಇಟ್ಕೊಂಡು ನಿಂತ್ಕೊಂಡಿದ್ದಾವೆ ಪಟಾಕಿ ಹೊಡಿಯೋಕ್ಕೆ. ನನಗೆ ಪಟಾಕಿ ಹೊಡಿಯೋದು ಇಷ್ಟ ಆಗಲ್ಲ ಆ್ಯಂಡ್ ನಾನು ಕೂಡ ಹೊಡಿಯೋದಿಲ್ಲ. ಬಟ್ ಈ ಥರ ಪಟಾಕಿ ಹೊಡೆದಾಗ ಸ್ಪಾರ್ಕ್ ಎಲ್ಲ ಇದಾಗುತ್ತಲ್ಲ, ಅದನ್ನು ನೋಡಲಿಕ್ಕೆ ಖುಷಿಯಾಗುತ್ತೆ. ಸೊ ನೋಡ್ತಾ ಇದ್ದೆ. ಪಲ್ಲಕ್ಕಿ, ಬೆಳ್ಳಿ ರಥ ಪ್ರತಿಯೊಂದು ಕೂಡ ಇರುತ್ತೆ. ಊರಿನ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ. ಸೊ ಒಂದೊಂದು ಪಟಾಕಿ ಹೊಡಿಬೇಕಾದ್ರೂ ನನಗೊಂಥರ ಡಗ್ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಸಿಕ್ಕಾಪಟ್ಟೆ ಭಯ ಪಡ್ತಾ ಇದ್ದೆ. ಕೆಲವೊಬ್ಬರು ಕೆಂಪಾರತಿ ಕೂಡ ಬೆಳಗ್ತಾ ಇದ್ವಿ. ಬಟ್ ಅಮ್ಮ ಮೊದಲಿಂದ ಟೆಂಪ್ಟದ ಆರತಿ ಬೆಳಗ್ತಾ ಇದ್ವಂತೆ. ಸೊ ನಾನು ಕೂಡ ಬೆಳಗಲಿಕ್ಕೆ ಅಂತ ಹೇಳಿ ಕಚ್ಕೊಂಡು ನಿಂತಿದ್ದೆ. ನಾನು ಟೆಂಪ್ಟದ ಆರತಿ ಬೆಳಗಕ್ಕೆ ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿದೆ. ಯಾಕೆಂದರೆ ದೇವರು ಹಿಂದೆ ಹೋಗ್ತಾಯಿತ್ತು ಮತ್ತು ಮುಂದೆ ಬರ್ತಾಯಿತ್ತು. ಹಾಗಾಗಿ ಆ್ಯಂಡ್ ಚಿಕ್ಕ ಮಕ್ಳಿಗೆ ಕೂಡ ಕಳಸ ಒರೆಸಿದ್ರು. ದೇವ್ರ ಪಲ್ಲಕ್ಕಿ ಎಲ್ಲೆಲ್ಲ ಬರ್ತಿತ್ತು ಅಲ್ಲಿ ಹೂವಿನ ಕುಂಡ ಕೂಡ ಹಚ್ತಾ ಇದ್ವಿ. ಸೊ ಫೈನಲಿ ಟೆಂಪ್ಟದ ಆರತಿ ಎಲ್ಲ ಬೆಳಗ್ಗೆ ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಬಂದ್ವಿ. ನಮ್ಮೂರಲ್ಲಿರೋದು ಆಂಜನೇಯ ಸ್ವಾಮಿ ದೇವಸ್ಥಾನ. ಆಂಜನೇಯಂಗೆ ಬೆಳ್ಳಿ ಮುಖವಾಡ ಎಲ್ಲ ಹಾಕಿ ಅಲಂಕಾರ ಮಾಡಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ಬಂದ್ವಿ. ನೋಡಿ, ನಮ್ಮೂರ ಅಕ್ಕಪಕ್ಕ ಊರು ಬೋರ್ಡು ದೊಡ್ಡದಾಗಿ ಕಾಣಿಸ್ತಾ ಇದೆ. ಅದ್ರ ಪಕ್ಕ ಆಂಜನೇಯ ಸ್ಟ್ಯಾಚು ಇದೆ. ಅಲ್ಲಿ ಪಕ್ಕದಲ್ಲೇ ನಮ್ಮೂರ ಹೆಸರಿದೆ, ಅರಸಿಹಳ್ಳಿ ಅಂತ ಹೇಳಿಬಿಟ್ಟು. ಪಟಾಕಿ ಹೊಡಿಯೋ ಸೌಂಡ್ಗೆ ನಮ್ಮಮ್ಮನೇ ಭಯ ಪಡ್ತಾಯಿದ್ವಿ, ನಾನು ಭಯ ಪಡ್ತಾಯಿದ್ದೆ. ಬಟ್ ನನ್ನ ಮಗಳು ಸ್ವಲ್ಪನೂ ಹೆದರ್ಕೊಳ್ಳಿಲ್ಲ, ಆರಾಮಾಗಿದ್ದರು. ಸೊ ಅದೇ ಖುಷಿಯಾಯಿತು, ಒಂಥರ ಗಟ್ಟಿಗಿತ್ತಿ ಅಂತ ಹೇಳ್ಬೋದು. ಆ್ಯಂಡ್ ಊರೆಲ್ಲ ಜಿಗಿ ಜಿಗಿ ಲಕಲಕ ಅಂತ ಅಂತಿತ್ತು. ಪುನೀತ್ ಸರ್ದೊಂದು ಊರು ಲಕಲಕ ಜಿಗಿ ಜಿಗಿ ಅನ್ನೋದ್ರ ಜೊತೆಗೆ ನಮ್ಮ ಊರಿನ ಹೆಣ್ಮಕ್ಳು ಕೂಡ ಅಷ್ಟೇ ಚೆನ್ನಾಗಿ ರೆಡಿಯಾಗಿದ್ವು. ಪಟಾಕಿ ಎಲ್ರಿಗೂ ರಾಮನವಮಿ ಶುಭಾಶಯ ಹೇಳಿ. ನಿಮ್ಮ ಕಡೆ ಏನು ಶುಭಾಶಯ? ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕೋ ಕಾಣೆ. ನಿಮ್ಮ ಮೊಮ್ಮಗಳೇ ಎದ್ಬೇಕತ್ತೆ ಇಲ್ಲ, ನೀವು ಎದ್ಬೇಕತ್ತೆ ಇದೀವಿ ನೋಡಿ. ಎಲ್ಲರೂ ಪಟಾಕಿ ಹೊಡೆಯೋದ್ರಲ್ಲಿ ಬ್ಯುಸಿಯಾಗಿದ್ವಿ. ನಾನು ಪಟಾಕಿ ಹೊಡೆದಾಗ ಸ್ಪಾರ್ಕ್ ಶೋ ಆಗುತ್ತಲ್ಲ, ಅದನ್ನು ನೋಡಲಿಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಅದನ್ನೆಲ್ಲ ಒಂದು ಕ್ಲಿಪ್ಪಿಂಗ್ಸ್ ಎಲ್ಲ ತಕ್ಕೊಂಡೆ. ಆ್ಯಂಡ್ ರಾಮನವಮಿ ಪ್ರಯುಕ್ತ ಊರನ್ನ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನನಗೆ ಆ ಸ್ಪಾರ್ಕು ಶೋ ಆಗ್ತಿತ್ತಲ್ಲ, ಅದು ನೋಡಿ ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಸೊ ಅದ್ರ ಜೊತೆ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ನಮ್ಮ ಊರಲ್ಲಿ 3 ಜನ ಸಣ್ಣ ಮಕ್ಕಳಿಗೆ ಕಳಸ ಒರೆಸಿದ್ವು. ಅವರು ಊರೆಲ್ಲ ಮೆರವಣಿಗೆ ಆದಮೇಲೆ ಸುಸ್ತಾಗಿ ಬಂದು ಪುರೋಹಿತರ ಏನೋ ಹೇಳಿದ್ವು. ಅದು ಶಾಸ್ತ್ರ ಅನಿಸುತ್ತೆ, ನನಗದ್ರ ಬಗ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತ ಅದ್ರ ಬಗ್ಗೆ ನಾನು ತಿಳ್ಕೊಬೋದು ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ಮುಗಿದ ಮೇಲೆ ಕಳಸ ಎಲ್ಲ ಕೆಳಗಿಳಿಸಿ ಪಾಪ ಅವರು ಸುಸ್ತಾಗಿರ್ತಾರಲ್ವ, ಅವ್ರಿಗೂ ಸಮಾಧಾನ ಮಾಡಿದ್ವು. ನಾನು ಅಮ್ಮ ಪಾಪು ಒಂದು ಕಡೆ ಇದ್ವಿ. ನಾನು ಇಲ್ಲೆಲ್ಲೋ ನಮ್ಮನೆಯವ್ರು ಎಲ್ಲಪ್ಪ ಹೋದ್ವು ಅಂತ ಹೇಳಿ ಹುಡುಕ್ತಾ ಇದ್ವಿ. ನಮ್ಮನೆಯವ್ರು ನೋಡಿದ್ರೆ ಪಲ್ಲಕ್ಕಿ ಹೊತ್ಕೊಂಡಿದ್ದಾವೆ. ಖುಷಿ ಆಯಿತು, ಅವ್ರಿಗೂ ಕೂಡ ತುಂಬ ಖುಷಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಪಲ್ಲಕ್ಕಿ ಎಲ್ಲ ಹೊತ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ವು. ಅದೇನೋ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ. ಆ್ಯಂಡ್ ಊರು ಹುಡುಗ ಅಂದಮೇಲೆ ಅದೆಲ್ಲ ಮಾಡಬೇಕಲ್ವ. ಸೊ ಹಾಗಾಗಿ ಅವರಿಗೆ ನಾನು ವಿಡಿಯೋ ಮಾಡ್ತಾ ಇರೋದು ಗೊತ್ತಿಲ್ಲ, ಹಾಗಾಗಿ ಮುಖ ತೋರಿಸ್ತಾ ಇಲ್ಲ. ಅವ್ರ ಟಿ ಶರ್ಟ್ ಮೇಲೆ JK777 ಅಂತ ಇದೆ, ಅದು ಬಂದರೆ ನಮ್ಮ ಮನೆಯವರೇನೆ. ಅದು ಕೋಇನ್ಸಿಡೆಂಟ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಊರವ್ರು ಈ ಸಲ ಮಾಡಿಸಿ ಟಿ ಶರ್ಟು ಆ್ಯಂಡ್ ನಮ್ಮ ಮನೆಯವ್ರ ಹತ್ರ ಇದ್ದ ಟಿ ಶರ್ಟ್ ಸೇಮ್ ಇತ್ತು. ಪಲ್ಲಕ್ಕಿ ಹೊರದು ಏನೋ ಒಂಥರ ಹುಡುಗರಿಗೆಲ್ಲ ಜೋಶ್ ಅಲ್ವಾ, ಆದರೆ ಸಿಕ್ಕಾಬಟ್ಟೆ ಭಾರ ಇರುತ್ತೆ, ನನಗೆ ಗೊತ್ತು. ಪಾಪ ತುಂಬ ಹೊತ್ತು. ಆ್ಯಂಡ್ ಊರಲ್ಲಿ ರೋಡಲ್ಲಿ ಬೀದಿ ಅಂತ ಹೇಳ್ತಾವಲ್ಲ, ಗಲ್ಲಿಲೂ ಕೂಡ ಮೆರವಣಿಗೆ ಎಲ್ಲ ಮಾಡಿಕೊಂಡು ಬಂದರು. ಆ್ಯಂಡ್ ಈ ಸಲ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಆಗ್ತಿದೆ. ನಾನು ಮದುವೆ ಆದೋಸ್ತರಲ್ಲಿ ನಾನು ನೋಡಿದ್ದೆ, ಬಟ್ ಇಷ್ಟೊಂದು ಗ್ರ್ಯಾಂಡಾಗಿ ಆಗಿರಲಿಲ್ಲ. ಬಟ್ ಈ ಸಲ ಬೆಳ್ಳಿ ವಾಹನ ಎಲ್ಲ ತರಿಸಿ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡಿದರು.
ಪಲ್ಲಕ್ಕಿನ ಮುತ್ತಿನ ವಾಹನದೊಳಗೆ ಜೋಪಾನವಾಗಿ ಎಲ್ಲ ಇಳಿಸ್ತಾ ಇದ್ವು. ತುಂಬ ಕಷ್ಟ ಇದೆ, ಹೆವಿ ಭಾರ ಇರುತ್ತಲ್ವ, ಹಾಗಾಗಿ ಶ್ರೀರಾಮನಂತ ಗುಣ ಇರೋ ನಮ್ಮನೆಯವರು ಶ್ರೀರಾಮನ್ ಟವಲ್ ಹಾಕಿದ್ದೇವೆ. ಅಪ್ಪಾಜಿ ಪಲ್ಲಕ್ಕಿ ಎಲ್ಲ ಕಟ್ಟೋದು ಅಂದರೆ ಜೋಪಾನವಾಗಿ ಇದು ಮಾಡೋದೆಲ್ಲ ಮುಗಿಸಿದ ಮೇಲೆ ಪಾಪುನ ಎತ್ಕೊಂಡು ಮುತ್ತಿನ ವಾಹನದೊಳಗೆ ಕುತ್ಕೊಂಡು ದೇವ್ರಿಗೆ ಅಡ್ಡೆ ಬೀಳಿಸ್ತವೆ ಅಂತ ಹೇಳ್ತವೆ ನಮ್ಮ ಕಡೆ. ಸೊ ದೇವ್ರ ಆಶೀರ್ವಾದ ಸಿಗ್ತವಂಗೆ ಆ ಥರ ಪಾಪುನ ಅಲ್ಲೇ ಎತ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಕುತ್ಕೊಂಡ್ರು ಅಪ್ಪಾಜಿ. ಹಾಗೆ ಸುಮ್ಮನೆ ನಮ್ಮ ಮನೆಯವ್ರ ಜೊತೆ ಒಂದು ವಿಡಿಯೋ ಕ್ಲಿಪ್ಪಿಂಗ್. ಅರಸೇಹಳ್ಳಿ ಗ್ರಾಮದ ನಂಬರ್ 1 ಪಟಾಕಿ ದಾನಿಗಳದು. ಹೀಗೆ ಪ್ರತಿ ವರ್ಷ ಕೂಡ ದಾನಿಗಳಾದೇ ಇರಲಿ, ಏನಾರು ಕೊಡುತ್ತಿರಲಿ. ಅರಸಳ್ಳಿಯ ಯುವ ಗಾಯಕರು, ಚಿಂತೆ ಇಲ್ಲದ ತುಂಡೈಕಳ ಸಂಘ. ಇವರೆಲ್ಲ ಬೆಂಗಳೂರಿಂದ ಬಂದು ಅತ್ಯುತ್ತಮವಾಗಿ ದೇವರನ್ನ ಕುಣಿಸಿದ್ದಾರೆ. ನನ್ನ ಸ್ನೇಹಿತನಾದ ಕಿರಣ್ ಅವರು ಅಣ್ಣನ ಸ್ಥಾನದಲ್ಲಿರುವಂತ ಅಣ್ಣನ ಭಾವ ನನ್ನ ಭಾವನಾದ ಜೈ ಕಿರಣ್ ಅವರು ತುಂಬಾ ಅತ್ಯುತ್ತಮವಾಗಿ ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ. ಈ ಲಾಗಿಗೋಸ್ಕರ ನಿಮ್ಮ ಕಡೆಯಿಂದ ಎಲ್ಲರ ಕಡೆಯಿಂದ ಏನಂತಾರೆ ಇಡೀ ಊರಿನ ಜನಕ್ಕೆಲ್ಲ ಅನ್ನದಾನ ಕೂಡ ಏರ್ಪಾಡು ಮಾಡಿದ್ವು. ಅಂದರೆ ಅನ್ನ ಪ್ರಸಾದ ಹೊಟ್ಟೆ ತುಂಬ ಊಟ ಮಾಡ್ಬೋದಿತ್ತು ಆ್ಯಂಡ್ ತುಂಬ ರುಚಿಯಾಗಿ ಕೂಡ ಇತ್ತು. ನಾ ಲಾಸ್ಟ್ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಎಲ್ಲ ಕಾರ್ಯಕರ್ತರನ್ನು ತುಂಬಾ ಕೆಲವು ಕಲಾ ತಂಡಗಳಿಂದ ವೀವಗಾಸೆ ಕೂಡ ಇತ್ತು. ತುಂಬ ಚೆನ್ನಾಗಿ ಮಾಡಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಕಾಲೇಜ್ ಟೈಮಲ್ಲಿ, ಸ್ಕೂಲ್ ಟೈಮಲ್ಲಿ ಇದ್ದಾಗೆಲ್ಲ ಈ ಥರ ನೋಡಿದ್ದೆ, ಅದಾದಮೇಲೆ ನೋಡಿರಲಿಲ್ಲ. ಸೊ ಈ ಸಲ ತುಂಬ ಅಂದರೆ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಶುಕ್ರವಾರ, ಶನಿವಾರ, ಭಾನುವಾರ ಪ್ರತಿದಿನ ಕೂಡ ಹೊಸದಾಗಿ ಏನಾದರೂ ಒಂದು ಮನೋರಂಜನಾ ಕಾರ್ಯಕ್ರಮ, ಗೇಮ್ಸ್, ರಂಗೋಲಿ ಸ್ಪರ್ಧೆ ಎಲ್ಲ ಇತ್ತು. ಕಂಟಿನ್ಯೂಟಿ ವ್ಯೂ ಆಗಲಿ, ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಮ್ಮೂರಿನ ಪಟಾಕಿ ದಾನಿಗಳು ಇವರೆಲ್ಲ ಅಭಿಷೇಕ್, ಅಕ್ಷತ್, ಉಲ್ಲಾಸ್ ಆಂಟಿ ನೋಡಿದ್ದಾರೆ. 4 ಜನ ಸೇರಿ ಇಡೀ ಊರಿಗೆ 3 ದಿನಕ್ಕಾಗೋಷ್ಟು ಪಟಾಕಿನ ಕೊಟ್ಟು ಚೆನ್ನಾಗಿ ಊರನ್ನೆಲ್ಲ ಸೌಂಡ್ ಎಬ್ಬಿಸ್ಬಿಟ್ಟಿದ್ದಾರೆ. ಅಟ್ಲಾಗಿ ಪಟಾಕಿ ಯಾವಂದೇ ಆಗಿರ್ಲಿ ಅಂಟ್ಸೋರ್ ನಾವಾಗಿರ್ಬೇಕು. ಪಟಾಕಿ ಯಾವ ರೇಂಜ್ಗಿತ್ತು ಅಂದರೆ 7 ಊರಿಗೆ ಕೇಳಿಸ್ಬೇಕು, ಆ ರೇಂಜಿಸ್ ಸೌಂಡ್ ಇತ್ತು. ಪಟಾಕಿ ಒಂದೊಂದು ಸಲ ಡಮ್ ಡಮ್ ಅಂದಾಗಲೂ ಕೂಡ ಏನೋ ಒಂಥರ ಹೃದಯಕ್ಕೆ ಡಗಡಗ ಡಗಡಗ ಅನ್ನೋ ಫೀಲ್ ಆಗ್ತಿತ್ತು. ಬಟ್ ಆ ಸ್ಪಾರ್ಕ್ ಬಂದಾಗ ಅಷ್ಟೇ ಖುಷಿ ಆಗ್ತಾ ಇತ್ತು. ಇದೇ ಥರ ಸಿಟಿನಲ್ಲಿ ನಾವು ಮಾಡಿದ್ರೆ ಈ ಥರ ನಿಜವಾಗ್ಲೂ ಜನ ಕುತ್ಕೊಂಡು ನೋಡ್ತಾರೆ, ನಿಜವಾಗ್ಲೂ ನೋಡಲ್ಲ. ಅವ್ರಿಗೆ ಇದು ಒಳ್ಳೆ ಫಿಲಮ್ ಸಾಂಗ್ಸ್ಗಳೆಲ್ಲ ಇರುತ್ತೆ. ಬಟ್ ನಮ್ಮಲ್ಲಿ ನೋಡಿ ಜನ ಎಲ್ಲ ಪೇಷನ್ಸ್ ಕಲೆಗೆ ಬೆಲೆ ಕೊಡ್ತೀವಿ. ಅದು ನನಗೆ ತುಂಬ ಇಷ್ಟ. ನನಗೆ ದೇವ್ರ ಪ್ರಸಾದ ತಿನ್ನೋದು ಅಂದ್ರೆ ತುಂಬ ಇಷ್ಟ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. 2-3 ಥರ ಸ್ವೀಟು, ಪಲ್ಯ, ಪಲಾವ್, ಅನ್ನ, ಸಾಂಬಾರು ಸೂಪರಾಗಿತ್ತು. ಇವರೆಲ್ಲ ನಮ್ಮ ಮನೆಯವ್ರ ಫ್ರೆಂಡ್ಸು. 1 2 3 4 5 6 1 ಸಾಕ ಸಾರಾಕಿ. ಫೈನಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು, ಅನ್ನದಾನ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಮನೆಗೆ ಹೊರಟ್ವಿ. 11:30 ಆಗೋಗಿತ್ತು ಮನೆಗೆ ಹೊರಟಾಗ. ಇದಾಗಿತ್ತು ನನ್ನ ಇವತ್ತಿನ ಸೂಪರ್ ಆ್ಯಂಡ್ ಡೂಪರ್ ನಮ್ಮೂರ ಹಬ್ಬದ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. And don't forget to subscribe the channel and click the bell button for more videos.